ಸ್ನೇಹಿತರೆ ನಮಸ್ಕಾರ. ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ ನೀವು ಮಡಿಕೇರಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳಿಕ್ಕಿದ್ದೀರಾ. ಸ್ನೇಹಿತರೆ ನೋಡಿ, ಇದು ಮಡಿಕೇರಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವಾಲಯ. ಈ ದೇವಾಲಯ ಮಡಿಕೇರಿಯಿಂದ ಭಾಗಮಂಡಲದ ಕಡೆಗೆ ಬರುವಂತಹ ಮಾರ್ಗದಲ್ಲಿ ನಿಮಗೆ ಸಿಗ್ತದೆ. ಚೇರಂಬಾಣೆ ಅನ್ನುವಂತಹ ಸ್ಥಳ. ಈ ಚೇರಂಬಾಣೆ ಅನ್ನುವಂತಹ ಸ್ಥಳದಿಂದ ಮುಖ್ಯ ರಸ್ತೆಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನವನ್ನು ನೀವು ಕಾಣ್ತಾ ಇದ್ದೀರಾ. ಇದು ಗೋಪಾಲಕೃಷ್ಣ ದೇವಸ್ಥಾನ. ಅತ್ಯಂತ ಸುಂದರವಾಗಿ ಪುನರ್ನಿರ್ಮಿಸಲಾಗಿರುವಂತಹ ಈ ದೇವಸ್ಥಾನವನ್ನು ಇದೇ ತಾರೀಕು ಏಪ್ರಿಲ್ 13, 14, 15ರಂದು ಇಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ. ಏಪ್ರಿಲ್ 15ರ ಸೋಮವಾರದಂದು ಪರಮ ಪೂಜ್ಯರಾದ ಎಡನೀರು ಮಠದ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂರವರು ಇಲ್ಲಿಗೆ ಆಗಮಿಸಲಿದ್ದು ಆಶೀರ್ವಚನ ಹಾಗೂ ಮಂತ್ರಾಕ್ಷತೆ ಕಾರ್ಯಕ್ರಮ ನೀಡಲಿರುವರು. ಸ್ನೇಹಿತರೆ, ನೀವು ನೋಡಿದ್ರಿ ದೇವಸ್ಥಾನದ ಒಂದು ದೃಶ್ಯ ಹೇಗಿದೆ ಅಂಥೇಳಿ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ರಮಣೀಯವಾಗಿರ್ತಕ್ಕಂತಹ ದೇವಸ್ಥಾನ ಇದು. ಶ್ರೀ ಗೋಪಾಲಕೃಷ್ಣ ದೇವಾಲಯದ ಒಳಭಾಗದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಅತ್ಯಂತ ದೈವಿ ಶಕ್ತಿಯನ್ನು ಹೊಂದಿರತಕ್ಕಂತಹ ಆಕರ್ಷಕವಾಗಿರ್ತಕ್ಕಂತಹ ದೇವಸ್ಥಾನ. ಶ್ರೀಕೃಷ್ಣನನ್ನು ನಾವು ನೋಡ್ತಾ ಇದ್ದೀರಾ. ಇಲ್ಲಿ ಗರ್ಭಗುಡಿಯ ಒಳಗೆ ಶ್ರೀಕೃಷ್ಣನನ್ನು ನಾವು ಕಾಣ್ತಾ ಇದ್ದೇವೆ. ನೋಡಿ, ಇದು ದೇವಾಲಯದ ಆವರಣ ಹೇಗಿದೆ ಅನ್ನುವಂಥದ್ದು. ಎಷ್ಟೊಂದು ಆಕರ್ಷಕವಾಗಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಮೇಲ್ಭಾಗಕ್ಕೆ ಅಂದರೆ ಚಾವಣಿಗೆ ತಾಮ್ರದ ಹಾಸುಗಳನ್ನು ಹಾಸಿರ್ತಕ್ಕಂಥದ್ದು ಎಷ್ಟೊಂದು ಆಕರ್ಷಕವಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ಈ ದೇವಾಲಯದ ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ನಮ್ಮಲ್ಲಿ ಭಕ್ತಿ ಪರವಶರಾಗಿ ನಾವು ಇರತಕ್ಕಂಥದ್ದನ್ನು ಕಾಣಬಹುದು. ಕೃಷ್ಣನ ಸನ್ನಿಧಿಯಲ್ಲಿ ನಾವೊಂದು ದೈವತ್ವದ ಒಂದು ಅಂಶಗಳನ್ನು ಹೊಂದಬಹುದು. ಇಲ್ಲಿ ಆವರಣದ ಸುತ್ತ ನಾವು ಸುತ್ತಲಿಕ್ಕೆ ಅಂದರೆ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಲಿಕ್ಕೆ ವಿಶಾಲವಾದಂತಹ ಒಂದು ಸ್ಥಳಾವಕಾಶ ಇಲ್ಲಿದೆ. ದೇವಾಲಯದ ಸುತ್ತ ನಾವು ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿಕೊಳ್ಳಲಿಕ್ಕೆ ಅವಕಾಶ ಆಗಲಿ ಅಂತ ಹೇಳಿ ವಿಶಾಲವಾದಂತಹ ಆವರಣವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ತುಳಸಿ ಕಟ್ಟೆಯನ್ನು ನೀವು ನೋಡ್ತಾ ಇರಬಹುದು. ಅತ್ಯಂತ ಪವಿತ್ರವಾದ. ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ದೇವಾಲಯದಲ್ಲಿ ನಡೆಯುವಂತಹ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನಡೀತಕ್ಕಂತಹ ಪೂಜೆಗಳು ಯಾವುದೆಲ್ಲ ನಡೀತದೆ ಅನ್ನುವಂಥದ್ದು. ಸಾಕಷ್ಟು ಪೂಜೆಗಳು ನಡೀತದೆ. ಹಾಗೆ ಅದಕ್ಕೆ ಇರತಕ್ಕಂತಹ ಫೀಸ್ ಶುಲ್ಕವನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ದೇವಾಲಯದ ದೃಶ್ಯ ನೋಡಿ, ಎಷ್ಟೊಂದು ಆಕರ್ಷಕವಾಗಿ ನಮಗೆ ಕಾಣ್ತಾ ಇದೆ. ಮನಸ್ಸಿಗೆ ತುಂಬ ಶಾಂತಿಯನ್ನು ಕೊಡ್ತಕ್ಕಂತಹ ಸ್ಥಳ ಇದು. ಪ್ರಕೃತಿ ಸೌಂದರ್ಯದ ನಡುವೆ ನಿರ್ಮಾಣ ಆಗಿರ್ತಕ್ಕಂತಹ ದೇವಾಲಯ. ಸಾಕಷ್ಟು ವರ್ಷಗಳ ಒಂದು ಇತಿಹಾಸ ಇದೆ ಈ ದೇವಾಲಯದ ಮುಖ್ಯ ದ್ವಾರದಲ್ಲಿ ಎಷ್ಟೊಂದು ಆಕರ್ಷಕವಾಗಿದೆ. ಕೃಷ್ಣನ ಚಿತ್ರಗಳನ್ನು ಇಲ್ಲಿ ಕೆತ್ತಲಾಗಿದೆ. ಕೃಷ್ಣನ ವಿವಿಧ ಲೀಲೆಗಳನ್ನು ತೋರಿಸ್ತಕ್ಕಂತಹ ಚಿತ್ರಗಳು ಈ ಬಾಗಿಲಿಗೆ ಅದ್ಭುತವಾಗಿ ಕೆತ್ತನೆಯ ಕಲಾ ಕುಂಚದಲ್ಲಿ ಮೂಡಿಬಂದಿದೆ. ಇನ್ನು ನೋಡಿ, ಇಲ್ಲಿ ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಾಲಯ ಟ್ರಸ್ಟ್ ರಿಜಿಸ್ಟರ್ಡ್ ಚೇರಂಬಾಣೆ. ಇಲ್ಲಿ ನಿತ್ಯ ಪೂಜೆ ನಡೀತದೆ. ಯಾವುದೆಲ್ಲ ಪೂಜೆಗಳಿಲ್ಲಿ ನಡೀತದೆ ಅಂತೇಳಿ ಪ್ರತಿದಿನ 7 ಗಂಟೆಯಿಂದ 10 ಗಂಟೆಯವರೆಗೆ ಬೆಳಗ್ಗೆ ಹಾಗೂ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯ ತನಕ ಪೂಜೆ ಕಾರ್ಯಕ್ರಮ ನಡೀತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ ಪೂಜೆಗಳು, ದುರ್ಗಾ ನಮಸ್ಕಾರ ಪೂಜೆ, ಹುತ್ತರಿ ಹಬ್ಬದ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ, ಮಕರ ಸಂಕ್ರಾಂತಿ ಪೂಜೆ, ಹೊಸ ಅಕ್ಕಿಯ ಬಲಿವಾಡು ಪೂಜೆ ಅಂತ ಹೇಳ್ತೀವಿ ಇದನ್ನು, ಬಿಸು ಪೂಜೆ. ಮೇ 23ರಂದು ಪ್ರತಿ ವರ್ಷ ದೇವರ ವಾರ್ಷಿಕ ಉತ್ಸವ ನಡೀತದೆ. ತಿಂಗಳ ಪಂಚಮಿಗೆ ನಾಗನ ಪೂಜೆಯು ಕೂಡ ಇಲ್ಲಿ ನಡೀತದೆ. ಇಲ್ಲಿ ಯಾವುದಾದ್ರೂ ಪೂಜೆಗಳಿಗೆ ನೀವು ಭಾಗವಹಿಸಬೇಕು ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅರ್ಚಕರ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನೋಡಿ ಸ್ನೇಹಿತರೆ, ಇದು ದೇವಾಲಯದ ಹೊರಭಾಗ. ಅತ್ಯಂತ ರಮಣೀಯವಾಗಿರ್ತಕ್ಕಂತಹ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಕೃತಿ ಸೌಂದರ್ಯದ ನಡುವೆ ದೇವಾಲಯ ಎಷ್ಟೊಂದು
ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳುವುದನ್ನು ನೀವು ಗಮನಿಸ್ಬೋದು. ನೋಡಿ, ಇಲ್ಲಿ ಇವತ್ತು ಸಂಜೆಯಿಂದನೇ ಪ್ರಾರಂಭವಾಗ್ತಕ್ಕಂತಹ ಕಾರ್ಯಕ್ರಮ ಇವತ್ತು, ನಾಳೆ ಹಾಗೂ ನಾಡಿದ್ದು ಅಂದರೆ 13, 14, 15 ಏಪ್ರಿಲ್ 2024ರಂದು ಈ ಪೂಜಾ ಕಾರ್ಯಕ್ರಮಗಳು ನಡೀತದೆ. ಇಲ್ಲಿ ಊರಿನ ಭಕ್ತಾದಿಗಳು, ಆಡಳಿತ ಮಂಡಳಿಯವರು ಸಾಕಷ್ಟು ತಯಾರಿಯಲ್ಲಿ ತೊಡಗಿದ್ದಾರೆ. ಕೆಲಸ ಕಾರ್ಯಗಳು ಸಾಕಷ್ಟು ಇರ್ತದೆ. ಆ ಕೆಲಸ ಕಾರ್ಯಗಳಿಗೆ ಮುಕ್ತ ಮನಸ್ಸಿನಿಂದ ಬಂದು ಇಲ್ಲಿ ಬೆಳಗಿನಿಂದಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಬೇಕಾದ ತಯಾರಿಯನ್ನು ಮಾಡ್ತಾ ಇದ್ದಾರೆ. ದೇವಾಲಯದ ಹೊರಭಾಗದಲ್ಲಿರುವಂತಹ ಸತ್ಯ ಪ್ರಮಾಣ ಮಾಡ್ತಕ್ಕಂತಹ ಒಂದು ಕಲ್ಲು, ಹಿಂದಿನ ವರ್ಷಗಳಲ್ಲಿ, ಹಿಂದಿನ ಕಾಲದಲ್ಲಿ ಇಲ್ಲಿ ಯಾವುದಾದರೂ ಸತ್ಯ ಪ್ರಮಾಣ ಮಾಡುವಂಥದ್ದಿದ್ದರೆ ಇಲ್ಲಿ ಬಂದು ಸತ್ಯ ಪ್ರಮಾಣವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ನಂಬಿಕೆ ಆಗಿತ್ತು. ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಸಂಪಿಗೆ ಮರ, ಹೂ ಅರಳಿ ನಿಂತಿರ್ತಕ್ಕಂತಹ ಸಂಪಿಗೆ ಮರ ಹಾಗೂ ವಿಶಾಲವಾದಂತಹ ಬೆಳೆದು ನಿಂತಿರ್ತಕ್ಕಂತಹ ಅತ್ಯಂತ ತಂಪನ್ನು ನೀಡ್ತಕ್ಕಂತಹ ಆಲದ ಮರವನ್ನು ನೀವು ನೋಡ್ತಾ ಇದ್ದೀರ. ಇದು ದೇವಾಲಯದ ಹೊರಭಾಗದಲ್ಲಿ ಇರ್ತಕ್ಕಂಥದ್ದು ಅರಳಿಕಟ್ಟೆ ಅನ್ನುವಂಥದ್ದು. ಹಿಂದಿನಿಂದಲೂ ಕೂಡ ನಾವು ಪೂಜಿಸ್ಕೊಂಡು ಬರ್ತಕ್ಕಂಥದ್ದು. ಇಲ್ಲಿ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಈ ಒಂದು ಅರಳಿ ಮರದ ಕಟ್ಟೆಯನ್ನು ನಾವು ಕಾಣಬಹುದು. ಇಲ್ಲಿಯೂ ಕೂಡ ನಾಗ ಕಲ್ಲು ಕೂಡ ಇದೇ ಸ್ಥಳದಲ್ಲಿದೆ. ಸ್ನೇಹಿತರೆ ನೋಡಿ, ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ 3 ದಿನಗಳ ಕಾಲ ನಿರಂತರವಾಗಿ ನಡೀಲಿಕ್ಕಿದೆ. ಅನ್ನ ದಾಸೋಹ ಕಾರ್ಯಕ್ರಮ ಇಲ್ಲಿ ಇದೆ. ಸ್ನೇಹಿತರೆ, 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.